ಯಾವುದೇ ಆಕ್ಸಿಡೆಂಟ್ ಆಗಲಿ, ಯಾವುದೇ ಬರಲಿ, ಯಾವುದೇ ಒಂದು ಸಂದರ್ಭ ಬಂದಾಗ ವಿರೋಧ ಪಕ್ಷದವರು ಅಲ್ಲ, ಅವರು ಪ್ರತಿಪಕ್ಷ ಕೆಲಸ ಮಾಡ್ತಕ್ಕಂಥದ್ದು ಮರೆತು ವಿರೋಧ ಪಕ್ಷ ಕೆಲಸ ಮಾಡ್ತಾಯಿದ್ದಾರೆ. ಪ್ರತಿಪಕ್ಷ ಅಂತಂದರೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆ ಇಟ್ಕೊಂಡು ಮಾಡ್ತಕ್ಕಂಥದ್ದು ಪ್ರತಿಪಕ್ಷದ ಕೆಲಸ. ಅವ್ರು ವಿರೋಧ ಪಕ್ಷ ಕೆಲಸ ಮಾಡ್ತಾರೆ, ಎಲ್ಲದಕ್ಕೂ ವಿರೋಧ ಮಾಡೋದು. ನಾವು ಪೂರ್ವ ಆತಂದರೆ ಅವ್ರು ಪಶ್ಚಿಮ ಅಂತಾರೆ, ನಾವು ದಕ್ಷಿಣ ಅಂತಂದರೆ ಅವ್ರು ಉತ್ತರ ಅಂತಾರೆ, ನಾವು ಮೇಲೆ ತೋರಿಸಿದ್ರೆ ಅವ್ರು ಕೆಳಗಡೆ ಅಂತಾರೆ. ಹಿಂಗಾಗಿ ಅವ್ರಿಗೆ ಪ್ರತಿಯೊಂದಕ್ಕೂ ವಿರೋಧ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಅವರಲ್ಲಿ ಬಂದುಬಿಟ್ಟಿದೆ. ಮತ್ತು ಪ್ರತಿಯೊಂದಕ್ಕೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇದು ಕೇಳ್ತಕ್ಕಂಥದ್ದು ರೂಢಿಯಾಗಿಬಿಟ್ಟಿದೆ, ಬಾಯಾಟ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈ ಮಕ್ಕಳಿಗೆ ಕಂಠಪಾಠ ಮಾಡ್ತಾರಲ್ಲ, ಆ ಥರ ಕಂಠಪಾಠ ಮಾಡಿಸ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಡಿ ಅವ್ರು ಕನಸು ಹೋಗಿ ಬೀಳ್ತಾ ಇದ್ದಾವೆ. ರಾತ್ರಿ ಮಲ್ಕೊಂಡಾಗ ಕನಸು ಒಮ್ಮೆ ಯಾರೋ ಹೇಳ್ತಿದ್ರು, ರಾತ್ರಿ ಬಡಬಡಿಸ್ತಾ ಇದ್ದಾರೆ ಇವರು, ಮಲ್ಕೊಂಡಲ್ಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ಬಡಬಡಿಸ್ತಾ ಇದ್ರು ಅಂತ. ಹಂಗೆ ರೂಢಿ ಆಗಿದೆ. ಸರ್, ಲೋಪ ಆಗಿಲ್ವ ಹಾಗಾದ್ರೆ ಕೇಸ್ನಲ್ಲಿ ಕಾಲ್ ತುಳಿತ ಘಟನೆ ಸರ್ಕಾರದ ಲೋಪ ಇಲ್ವಾ? ಹಾಗಾದ್ರೆ ನಾವು ಲೋಪ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ, ಅಚಾತುರ್ಯದಿಂದ ಆಗಿರ್ತಕ್ಕಂಥ ಅದು ಕೆಲಸ. ನಮಗೆ ಸರ್ಕಾರಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ಬೋದು ಅಂತ ಯಾರೂ ಒಯ್ಯೋದಿಲ್ಲ. ನೋಡಿ, ಒಂದೊಂದು ಸಮಾವೇಶ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಮಾಡಬೇಕು. ಒಂದು 50,000 ಜನ ಸೇರಿಸ್ಬೇಕಾದ್ರೆ ಒಂದು ತಿಂಗಳ ತನಕ ನಾವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಇದು 18-20 ವರ್ಷದ ಒಳಗಡೆ ಇದೊಂದು ಸಲ ನಾವು ಕರ್ನಾಟಕ ಗೆದ್ದಿದ್ದಿಲ್ಲ ಅಂತಕ್ಕಂಥ ಒಂದು ಮನೋಸ್ಥಿತಿ ಎಲ್ಲರಿಗೆ ಬಂದ ಮೇಲೆ ಭಾಳಷ್ಟು ಅದು ಉತ್ಸಾಹ ಬಂದ್ಕೊಂಡು ಪ್ರತಿಯೊಬ್ಬರೂ ಜನ ನೋಡಬೇಕು, ಅವ್ರನ್ನ ಪಕ್ಕದಲ್ಲಿ ನೋಡಬೇಕು ಅನ್ನೋವಂಥ ಒಂದು ಮತ್ತು ಅದೊಂದು ಸಂಭ್ರಮ ಆಚರಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇಡೀ ರಾಜ್ಯದ ಜನರಿಗೆ ಬಂದಾಗ ಏಕಕಾಲಕ್ಕೆ ಅದು ಬಂದಿರ್ತಕ್ಕಂಥ. ಯಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತದೆ ಅಂತ ಹೇಳಿ ಅನಿಸಿರಲಿಲ್ಲ. ಅದರಿಂದ ಇದೊಂದು ಆಕಸ್ಮಿಕವಾಗಿರ್ತಕ್ಕಂಥ ದುರ್ಘಟನೆ. ಇದನ್ನು ನಾವು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದಲ್ಲ. ಇದು ಆಗಿರ್ತಕ್ಕಂಥದ್ದು ಒಂದು ಅಚಾತುರ್ಯದಿಂದ ಆಗಿರ್ತಕ್ಕಂಥದ್ದು. ಇದಕ್ಕೇ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಅಂದರೆ ಅದು ಬಿಜೆಪಿ ಕಾಂಗ್ರೆಸ್ನ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಒಂದು ಪತ್ರ ಬರೆದಿದ್ದಾರೆ. ಗೇಟ್ ತೆಗೆದಿದ್ದೇ ಒಂದು ಸ್ವಲ್ಪ ಅವಾಂತರಕ್ಕೆ ಕಾರಣವಾಗಿದೆ. ಗೇಟ್ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಗೇಟ್ ತೆಗೆದಿದ್ದೇ ಅವಾಂತರಕ್ಕೆ ಕಾರಣವಾಯಿತು. ಗೇಟ್ ತೆಗಿಬೇಕಿತ್ತು ಅಂತ ಬೇಗವಾಗಿ, ಅದನ್ನು ಗೇಟ್ ತೆಗೆದಿರಲಿಲ್ಲ, ಆ ಥರದಿಂದ ಅದೊಂದು ಅಚಾತುರ್ಯ ಆಗಿದೆ ಅನ್ನೋದು ಕೂಡ ಅವರು ಕೂಡ ಒಂದು ಪತ್ರದ ಮೂಲಕ ಹೇಳ್ತಾರೆ. ಜೊತೆಗೆ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು ತಪ್ಪಿದ್ರೆ ಅವರನ್ನು ವಾಪಸ್ ಪಡೀರಿ ಅಂತ ಕೂಡ ಒಂದು ಪತ್ರದ ಮೂಲಕ ತಿಳಿಸಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಸರ್, ಸಿಎಂಗೆ ಗೊತ್ತಿಲ್ಲ ಯಾವ ಥರದ ಪತ್ರ ಬರೆದಿದ್ದಾರೆ, ಯಾವ ಉದ್ದೇಶದಿಂದ ಬರೆದಿದ್ದಾರೆ. ಅವ್ರ ಹಿರಿಯ ನಾಯಕರು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಈಗ ಓಡುವಾಗ ಎಡಿ ಬೀಳ್ತೀವಿ, ಓಡಬಾರ್ದಾಗಿತ್ತು, ಓಡೋದ್ರಿಂದ ಬಿದ್ದು ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿ. ಓಡಲಾರ್ದೇ ಮನುಷ್ಯ ಬೀಳಲಿಕ್ಕೆ ಸಾಧ್ಯನೂ ಇಲ್ಲ. ನಿಂತ ಮನುಷ್ಯ ಯಾಕೆ ಬೀಳ್ತಾರೆ? ಆಯಿತು, ಗೇಟ್ ತೆಗೆದು ಏಕಕಾಲಕ್ಕೆ ತೆಗಿಬೇಕಾಗಿತ್ತು, ತೆಗೆದಿಲ್ಲ. ಇಷ್ಟು ದೊಡ್ಡ ಪ್ರಮಾಣದ ಯಾರಿಗೂ ಇದು ಈ ಥರ ಆಗ್ತದೆ ಅಂತಕ್ಕಂಥ ನಿರೀಕ್ಷೆ ಯಾರಿಗಿದೆ? ಯಾರು ಪರ್ಪಸ್ ಮಾಡಿದ್ದಲ್ಲ ಇದೊಂದು ಆಕಸ್ಮಿಕವಾಗಿರ್ತಕ್ಕಂಥ ದುರ್ಘಟನೆ. ಇದ್ರ ಬಗ್ಗೆ ವಿಷಾದ ಇದೆ. ನಾವು ಇದನ್ನು ಸಂಪೂರ್ಣವಾಗಿ ನಮ್ಮದೇ ನಿಜ, ನಾವು ಮಾಡಿದ್ದೇನೆ ಸರಿ ಅಂತ ನಾವೇನು ಹೇಳಲ್ಲ. ಅಧಿಕಾರಿಗಳ ಮಟ್ಟದಲ್ಲಿ ಏನೇನು ಮುಂಜಾಗ್ರತೆ ತಗೋಬೇಕಾಗಿತ್ತು, ಸ್ವಲ್ಪ ಮಟ್ಟಿಗೆ ಲೋಪ ಆಗಿದೆ, ಇಲ್ಲ ಅಂತಿಲ್ಲ. ಆ ಲೋಪ ಆಗಿರ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದೇನು. ಗುಜರಾತದಲ್ಲಿ ವಿಮಾನ ಅಪಘಾತ ಆಯಿತು, ಪ್ರಧಾನಮಂತ್ರಿಗಳ ಒಂದು ರಾಜ್ಯ ಅದು. ಇನ್ನು ಅವರಿಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು ನಿಮ್ಮ ರಾಜ್ಯದಲ್ಲೇ ಒಂದು ವಿಮಾನ ದುರಂತದಲ್ಲಿ ಸುಮಾರು 300ರಷ್ಟು ಜನ ಸತ್ತು ಹೋಗಿದ್ದಾರೆ. ವಿಮಾನಯಾನ ಸಚಿವರು ಎಲ್ಲಿದ್ದೀರಿ, ಪ್ರಧಾನಮಂತ್ರಿಗಳು ಎಲ್ಲಿದ್ದೀರಿ, ನೀವು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಕೇಳೋಕ್ಕಾಗತ್ತಾ ಅಂತ ನಿಮ್ಮನ್ನು ಕೇಳ್ತೀನಿ. ಕೇಳೋಕ್ಕಾಗತ್ತೇನ್ರಿ? ಯಾವುದೋ ವಿಮಾನ ದುರಂತ ಆದಂಥ ಸಂದರ್ಭದಲ್ಲಿ 300ರಷ್ಟು ಜನ ಇವತ್ತು ತೀರಿ ಹೋದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ತಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಲೋಪದೋಷ, ಇದು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಯಾರು ಕೇಳಿದ್ದೀವಿ? ಈಗ ಯಾರಿಗಾನೆ ನಾವ್ಯಾರು ಕೇಳಿಲ್ಲಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಅವರಾಗಲಿ ವಿರೋಧ ಪಕ್ಷದವರು. ಸರ್, ಜಾತಿ ಗಣಿತ ವಿಚಾರವಾಗಿ ಈಗ ಸರ್ಕಾರ ಯೂಟರ್ನ್ ನೋಡಿದೆ, ಹೊಸ ಜಾತಿ ಗಣಿತ ಮಾಡ್ತಿದೆ ಅಂತ. ಮೊದಲು ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯ ಎಲ್ಲ ವಿರೋಧ ಮಾಡಿತ್ತು, ಆಗ ವಾಪಸ್ ತಗೊಂಡಿಲ್ಲ. ಹೈಕಮಾಂಡ್ ಹೇಳಿದ್ಮೇಲೆ ಇವ್ರು ಬೆಂಡ್ ಆಗಿದ್ದಾರೆ ರಾಜ್ಯ ಸರ್ಕಾರ ಅನ್ನುವಂಥ ಆರೋಪ ವಿಪಕ್ಷ. ಇದು ಬೆಂಡ್ ಆಗಿದ್ದಾರೆ ಅಥವಾ ಸ್ಟೇಟ್ ಆಗಿದ್ದಾರೆ ಅನ್ನೋಂತಕ್ಕಂಥ ಪ್ರಶ್ನೆ ಅಲ್ಲ. ಕೆಲವೊಂದು ಸಮುದಾಯದಲ್ಲಿ ಇದ್ರ ಬಗ್ಗೆ ಆಗಿರ್ತಕ್ಕಂಥ ಸರ್ವೆ ಬಗ್ಗೆ ಸ್ವಲ್ಪ ಅಸಮಾಧಾನ ಬಂದಿತ್ತು. ಅಸಮಾಧಾನ ಆಗಿರ್ತಕ್ಕಂಥದ್ದು ಸರಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡದವರು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಕನ್ಕ್ಲೂಡ್ ಮಾಡಿಕೊಂಡು ಇದನ್ನು ಇನ್ನೊಂದು ಸಲ ಎಲ್ಲೆಲ್ಲಿ ಲೋಪ ಆಗಿದೆ
ಅದನ್ನು ಸರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಒಳ್ಳೆಯದಾಗಿದೆ. ಏನು ಇದಕ್ಕೇನು ದೊಡ್ಡದು ಮತ್ತೆ ಕಲರ್ ಮಾಡೋ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಿದೆ, ಈ ಸಂದರ್ಭದಲ್ಲಿ ಮತ್ತೆ ಹೊಸ ಗಣತಿ ಯಾಕೆ ಅನ್ನುವಂಥದ್ದು ಬಿಜೆಪಿಯವರ ಪ್ರಶ್ನೆ. ಈಗ ನಾವು ಮಾಡಿರ್ತಕ್ಕಂಥ ಸರ್ವೆದಲ್ಲಿ ಏನು ಲೋಪ ಆಗಿದೆ ಅದನ್ನು ಸರಿ ಮಾಡಿಕೊಂಡು ಇಟ್ಕೋತೀವಿ. ಈಗ ನಾಳೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಇನ್ನೂ ಅದು ನಿಗದಿ ಆಗಬೇಕು, ಮಾಡಬೇಕು. ಅದಾದ್ಮೇಲೆ ಅದ್ರ ನೋಡೋಣ ಅದರಲ್ಲಿ ಏನು ಬರುತ್ತೆ. ಇದಕ್ಕೆ ಟ್ಯಾಲಿ ಮಾಡೋಕೆ ಒಂದು ಅನುಕೂಲ ಆಗುತ್ತಲ್ಲ. ಸರ್, ಈ ಕಾಲ್ತುಳಿತ ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೆ ಜಾತಿ ಗಣತಿಯನ್ನು ತಂದಿದ್ದಾರೆ ಅಂತ ಆರೋಪ ಮಾಡ್ತಾರೆ ಬಿಜೆಪಿ. ಇದನ್ನ ಯಾರು ಹೇಳಿದ್ರು? ಡೈವರ್ಟ್ ಮಾಡ್ತಾರೆ ಬಿಜೆಪಿ ಆರೋಪ ಮಾಡ್ತಾರೆ. ಬಿಜೆಪಿ ಅವ್ರು ಮಾಡ್ತಾರೆ, ಅವ್ರ ಕೆಲಸ ಇದೆ, ಅವ್ರು ಮಾಡ್ಬೇಕಾಗಿರೋದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಮಾಡಲಿ, ಏನು ತೊಂದರೆ ಇದೆ. ಸರ್, ನೆನ್ನೆ ಕುಮಾರಸ್ವಾಮಿ ಈಗ ಅವರು ಮಾಡಿ ಅವ್ರದ್ದು ಒಳಜಾಗಗಳನ್ನ ಅವರು ಭಿನ್ನಾಭಿಪ್ರಾಯಗಳನ್ನ ಮುಚ್ಚಗೋಸ್ಕರನೇ ಈ ವಿಷಯ ತಗೊಂಡು ಅವರು ಜನರ ಮೈಂಡ್ ಬೇರೆ ಕಡೆ ತಿಳಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಬಸನಗೌಡರು ಆಮೇಲೆ ಅವ್ರದ್ದೊಂದು 2-3 ಗುಂಪಾಗಿದ್ದಾವಲ್ಲ, ಅದನ್ನು ಜನ ಮಾತಾಡ್ತಾ ಇದ್ದಾರೆ. ಇದು ಉದ್ಧಾರ ಆಗಲ್ಲ ಈ ಪಕ್ಷ, ಇವ್ರಿಗೆ ಬುದ್ಧಿ ಇಲ್ಲ, ಇವ್ರಿಗೆ ಏನು ಮುಂದೆ ಸಾಧ್ಯನೇ ಇಲ್ಲ ಅಂತೇಳಿ ಜನ ಚರ್ಚೆ ಮಾಡುವಾಗ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇದನ್ನು ನಂಬುದು ಈ ವಿಷಯ ತಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಸರ್, 28ಕ್ಕೆ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ ಜನ ತಿರಸ್ಕಾರ ಮಾಡ್ತಾರೆ ನೆನ್ನೆ ಕುಮಾರಸ್ವಾಮಿ. ಯಾರು? ಕುಮಾರಸ್ವಾಮಿ ಅವರು. ಮತ್ತು ಅವ್ರಿಗೆ ಏನು ಹೇಳಂತೀರಿ? ಅಲ್ಲ, ಅವ್ರಿಗೆ ಏನು ಹೇಳಂತೀರಿ? ಪಾಪ ಅಧಿಕಾರಕ್ಕೆ ಬರ್ತಾರಂತೆ ಕುಮಾರಸ್ವಾಮಿ ಅವರು ಪಾಪ ಏನು ಹೇಳಬೇಕು? ಈಗ ಅದನ್ನೇ ಹೇಳಬೇಕು, 28ಕ್ಕೆ ನಾವು ಬರ್ತೀವಿ ಅಂತ. ಈಗ ನಾವು ಹೇಳ್ತೀವಿ 28ಕ್ಕೆ ನಾವೇ ಮತ್ತೆ ಬರ್ತೀವಿ. ನೀವೇನಂತೀರಿ? ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀವಿ, ನೀವು ನಿರಂತರವಾಗಿ ಕೇಂದ್ರದಲ್ಲಿ ಇರಬೇಕು, ಇಲ್ಲಿ ಬರೋಕ್ಕೆ ನಿಮಗೆ ಮುಂದೆ ಮತ್ತೆ ಈ ರಾಜ್ಯದಲ್ಲಿ 28ರ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಈ ಕಡೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾವು ಅವ್ರಿಗೆ ಹೇಳ್ತೀವಿ. ಸೆಂಟ್ರಲ್ ಮೋದಿನೇ ಕಂಟಿನ್ಯೂ ಆಗಲಿ. ಸೆಂಟ್ರಲ್ದಲ್ಲಿ ಮೋದಿ ಅಲ್ಲ, ಇವರು MP ಆಗಿರಲಿ ಅಂತ ಅಲ್ಲೇನೆ ಇವರು ವಿರೋಧ ಪಕ್ಷದಾಗಿರ್ತಾರೆ ಅವಾಗ ಕುಮಾರಸ್ವಾಮಿ ಅವರು. ಸರ್, ಡಿಸೆಂಬರ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಚರ್ಚೆಗಳಾಗ್ತಿದ್ದಾವೆ, ನೀವು ಆಕಾಂಕ್ಷಿನ ಏನ್ ಕತೆ ಸರ್? ಅದು ಅಲ್ಲಿಗೆ ನಿಂತ್ಕೊಬಿಡ್ತು, ನಿಮ್ಮನ್ನು ಕರ್ಕೊಂಡ್ಬಂದು ಆಶ್ವಾಸನೆ ಇನ್ನೂ ನೆರವೇರಲಿಲ್ಲ ಅಂತ. ಡಿಸೆಂಬರ್ ತಿಂಗಳು ಬರಲಿ, ಬಂದಾಗ ಚರ್ಚೆ ಮಾಡೋಣ. ಈಗ ಅವರು ಒಂದು ಟ್ವೀಟ್ ಮಾಡ್ತಾರೆ ಇದೇ ವಿಚಾರಕ್ಕೆ. ನವೆಂಬರಲ್ಲಿ CM ಇಳಿತಾರೆ, ಸಿದ್ದರಾಮಯ್ಯ ಅವರು ಇಳಿತಾರೆ, DK ಶಿವಕುಮಾರ್ CM ಆಗುವಂತ ಎಲ್ಲ ಪ್ಲಾನ್ ನಡೀತಾ ಇದೆ ಅಂತ. ಪ್ರತಿ ಬಾರಿ ಕೂಡ ಇದೆ ನವೆಂಬರ್ ಕ್ರಾಂತಿ ಅಂತ ಒಂದು ಟ್ವೀಟ್ ಮಾಡ್ತಿರ್ತಾರೆ ಅವರು. ಅಶೋಕ್ ಅಣ್ಣನ ಒಂದು ಸ್ವಲ್ಪ ದಿವಸ ನಾ ಬಬಲಾದಿ ಮಠದಾಗ ಓದ್ಬಿಡ್ತೀನಿ, ಅಲ್ಲಿ ಭವಿಷ್ಯ ಅದನ್ನು ಕಲ್ತ್ಕೊಂಡು ಬಂದು ಹೇಳುವಂಥ ಬಬಲಾದಿ ಮಠ. ಅಲ್ಲಿ ಬಬಲಾದಿ ಮಠ ಅಂತಿದೆ, ಉತ್ತರ ಕರ್ನಾಟಕ ಬಬಲಾದಿ ಅಂತ ಹೇಳಿ ಒಂದು ಭಾಳ ಫೇಮಸ್ ಮಠ. ಈ ಕಾಲಜ್ಞಾನದ ಬಗ್ಗೆ ಭಾಳಷ್ಟು ಉಲ್ಲೇಖಗಳಿದ್ದಾವೆ. ಆ ಕಾಲಜ್ಞಾನಗಳ ಬಗ್ಗೆ ಏನು ಹೇಳಿದಾರಲ್ಲ, ಮುಂದಿನ ಭವಿಷ್ಯದ ಬಗ್ಗೆ ಅವೆಲ್ಲವೂ ನಿಜ ಆಗ್ತಾ ಇದ್ದಾವೆ. ಅಶೋಕ್ ಅಣ್ಣನ ಒಂದು ದಿವಸ ತೊಡೆ ದಿವಸ ಅಲ್ಲಿ ಓದಿಟ್ಟು ಸ್ವಲ್ಪ ಅವನಿಗೆ ಉಪದೇಶ ಮಾಡಿಸಿ ಅವನಿಗೊಂದು ಸ್ವಲ್ಪ ತತ್ವಜ್ಞಾನವನ್ನು ಅವ್ರ ತಲೆ ಒಳಗೆ ಬಿತ್ತಿಸಿ ಮುಂದಿನ ನಿರ್ಮಾಣದಲ್ಲಿ ಕಾಲಜ್ಞಾನವನ್ನು ಹೇಳಲಿಕ್ಕೆ ಅವರು ಪ್ರಾರಂಭ. ಆಕಾಂಕ್ಷಿನ ಸರ್, ನೀವು ಸಚಿವ ಸ್ಥಾನ ನಿಮ್ಗೆ ಕರ್ಕೊಂಬಂದಿದ್ದ ಉದ್ದೇಶ ಈಡೇರಲಿಲ್ಲ ಇನ್ನು ಅಂತ. ಯಾವ ಉದ್ದೇಶ ನಿನಗೆ ನಾನು ಹೇಳಿದ್ನೆ ಅವತ್ತು? ನನ್ನ ಉದ್ದೇಶ ಅಂತ ನಾನೇನು ಹೇಳಿದ್ರು. ನಿಮ್ಮ ಹಿತೈಷಿಗಳು ನಿಮ್ಮ ಬೆಂಬಲಿಗರು, ಆ ಹಿತೈಷಿಗಳ ಮಾತು ನೀವು ಕೇಳ್ಕೊಂಡು ನೀವೇನು ಹೇಳತ್ತಾರಲ್ಲ, ನಿಮಗೊಂದು ಅಭಿನಂದನೆ. ನಿಮ್ಗೆ ಆಸೆ ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ. ನನ್ನಿಂದ ಕಾಂಗ್ರೆಸ್ಗೂ ಲಾಭ ಆಗಿದೆ, ಕಾಂಗ್ರೆಸ್ಸಿಂದ ನನಗೂ ಲಾಭ ಆಗಿದೆ. ನನಗೆ ಗೊತ್ತಿಲ್ಲ, ಮುಖ್ಯಮಂತ್ರಿಗಳನ್ನ ಕೇಳ್ರಿ. ನೀವು ರಾಂಗ್ ಅಡ್ರೆಸ್ಗೆ ಪತ್ರ ಬರೆದ್ರೆ ಉತ್ತರ ಹೆಂಗೆ ಸಿಗೋದು? ರಾಜಕಾರಣದಲ್ಲಿದ್ದವ್ರು ಯಾರೂ ಸನ್ಯಾಸಿಗಳಲ್ಲ ರೀ, ಯಾರೂ ಅಲ್ಲ. ಎಲ್ಲರೂ ಅಪೇಕ್ಷಿತರನ್ನೇ. ಎಲ್ಲರೂ ಏನಾದರೂ ಆಗಬೇಕು ಅನ್ನುವಂಥದ್ದನ್ನೇ ಇರುತ್ತೆ. ಕ್ಷೇತ್ರ ಡೆವಲಪ್ ಆಗಬೇಕು, ಮರು ಆಯ್ಕೆ ಆಗಬೇಕು, ಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಏನು ಕೊಟ್ಟರೆ ನಿಭಾಯಿಸ್ತೀನಿ. ಗೊತ್ತಿಲ್ಲ, ನೀವು ರೇಸಲ್ಲಿ ಇದ್ದೀರಾ ಸರ್? ನಿಮ್ಗೆ ಗೊತ್ತಿಲ್ಲಲ್ಲ, ನೀವು ರೇಸಲ್ಲಿ. ನಾನು ಇಷ್ಟೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ನನ್ನನ್ನು ಬಳಸ್ಕೊಳ್ತಾ ಇದೆ, ಬಳಸ್ಕೋಬೇಕು ಅಂತಕ್ಕಂಥದ್ದು ಇದೆ ಅಷ್ಟೇ. ಥ್ಯಾಂಕ್ ಯು.